ನಮಸ್ಕಾರ ವೀಕ್ಷಕರೇ, ಬೆಂಗಳೂರಿನ ಬಿದ್ರಹಳ್ಳಿ ಹೋಬಳಿ ದೊಡ್ಡಬನಹಳ್ಳಿ ಗ್ರಾಮ ಪಂಚಾಯಿತಿ ಬಂಡಾಪುರ ಗ್ರಾಮ ಪಂಚಮುಖಿ ಲೇಔಟ್ನಲ್ಲಿ ಅನೇಕ ಕುಟುಂಬಗಳು ವಾಸ ಮಾಡುತ್ತಿದ್ದು, ಈ ಕುಟುಂಬಗಳು ರಾತ್ರಿ ಹಗಲು ನರಕ ಅನುಭವಿಸುತ್ತಿರುವ ದೃಶ್ಯ ಕಂಡು ಬಂದಿದೆ. ಲೇಔಟ್ನ ದೊಡ್ಡ ಮಟ್ಟದಲ್ಲಿ ಕಟ್ಟಡ ನಿರ್ಮಾಣ ಮಾಡಲು ತಲಪಾಯ ಹಾಕಲು ಅತಿ ಅಡ್ಡಿಯಾದ ದೊಡ್ಡ ಕಲ್ಲು ಬಂಡೆ, ಆ ಬಂಡೆಯನ್ನು ತೆರವುಗೊಳಿಸಲು ಯಂತ್ರಗಳ ಮೂಲಕ ರಾತ್ರಿ ಹಗಲು ಕಾಮಗಾರಿ ನಡೆಯುತ್ತಿದ್ದು, ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆಯಾಗುತ್ತಿದೆ. ದಟ್ಟಣೆಯ ಧೂಳು ಆವರಿಸುತ್ತಿದೆ. ಇದರಿಂದ ಮಕ್ಕಳಿಗೆ ಹಾಗೂ ವೃದ್ಧರಿಗೆ ಉಸಿರಾಟದ ತೊಂದರೆ ಅನುಭವಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಮನೆ ಬಾಗಿಲುಗಳಲ್ಲಿ ವಾಹನಗಳ ಮೇಲೆ ಧೂಳು ತುಂಬಿಕೊಂಡಿದೆ ಮತ್ತು ರಾತ್ರಿ ಸಮಯ ಕಾಮಗಾರಿ ಮಾಡುತ್ತಿರುವುದರಿಂದ ಸಾರ್ವಜನಿಕರಿಗೆ ಕರ್ಕಶ ಶಬ್ದದಿಂದ ವಿಶ್ರಾಂತಿ ಇಲ್ಲದಂತಾಗಿದೆ ಹಾಗೂ ನಿದ್ದೆ ಮಾಡಲು ಆಗುತ್ತಿಲ್ಲ. ಕಲ್ಲು ಬಂಡೆಗಳಿಗೆ ಬ್ಲಾಸ್ಟ್ ಇಟ್ಟು ಹೊಡೆಯುತ್ತಿರುವುದರಿಂದ ಕಲ್ಲಿನ ಚೂರುಗಳು ಮನೆಗಳ ಮೇಲೆ ಬಿದ್ದು ಮನೆಗಳಿಗೆ ಹಾನಿ ಉಂಟಾಗುತ್ತಿದೆ. ಅಷ್ಟೇ ಅಲ್ಲದೆ ಮನೆ ಗೋಡೆಗಳ ಬಿರುಕು ಬಿಡುತ್ತಿದೆ. ಇಷ್ಟೆಲ್ಲ ನಡೆಯುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಮಾನವ ಹಕ್ಕುಗಳ ಕಮಿಟಿಗೆ ದೂರು ನೀಡಿದ ಬಂಡಾಪುರ ಗ್ರಾಮಸ್ಥರು ಕೂಡಲೇ ಮಾನವ ಹಕ್ಕುಗಳ ಕಮಿಟಿಯ ಸಿಎಂ ಬೈರೇಗೌಡರು ಸ್ಥಳಕ್ಕೆ ಧಾವಿಸಿ ಸ್ಥಳ ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರು. ಇದನ್ನು ಗಮನಿಸಿದ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಿಎಂ ಬೈರೇಗೌಡರಿಗೆ ತಿಳಿಸಿದರು. ಅಷ್ಟೇ ಅಲ್ಲದೆ ಅಕ್ಕಪಕ್ಕದಲ್ಲಿರುವ ಮಹಿಳೆಯರಿಗೆ ಮಾನಸಿಕ ಹಾಗೂ ದೈಹಿಕ ತೊಂದರೆಗಳು ಅನುಭವಿಸುತ್ತಿದ್ದಾರೆ. ಹೊರ ರಾಜ್ಯಗಳಿಂದ ಬಂದಂತ ಕಾರ್ಮಿಕರು ರಾತ್ರಿ ಸಮಯದಲ್ಲಿ ಮದ್ಯಪಾನ ಮಾಡಿ ಮದ್ಯದ ಬಾಟಲಿಗಳನ್ನು ನಮ್ಮ ಕಟ್ಟಡಗಳ ಮೇಲೆ ಎಸೆಯುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಅಶ್ಲೀಲ ಬಟ್ಟೆ ಧರಿಸಿ ಕಣ್ಮುಂದೆ ನಿಲ್ಲುತ್ತಾರೆ. ಇದನ್ನು ಮಹಿಳೆಯರು, ಮಕ್ಕಳು ರಸ್ತೆಗಳಲ್ಲಿ ಆಗಲಿ ಅಥವಾ ತಮ್ಮ ಮನೆಗಳಿಂದಾಗಲಿ ಹೊರಬರಲು ಆಗುತ್ತಿಲ್ಲ. ನಮಗೆ ಇಲ್ಲಿ ಮಾನಸಿಕವಾಗಿ ತೊಂದರೆಯಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಇದರ ಅನುಗುಣವಾಗಿ ಮಾನವ ಹಕ್ಕುಗಳ ಕಮಿಟಿ ಸಿಎಂ ಬೈರೇಗೌಡರು ಅವಲಹಳ್ಳಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಧಿಕಾರಿಗಳ ಗಮನಕ್ಕೆ ತಂದರು. ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಇನ್ನು ಸಿಎಂ ಬೈರೇಗೌಡರು ಮಾತನಾಡುತ್ತಾ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಎಚ್ಚರಿಕೆ ವಹಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಏನು ಬಂಡಾಪುರ ಗ್ರಾಮಸ್ಥರು ಮತ್ತು ಸಂಘ ಸಂಸ್ಥೆಗಳು ಇದೆಲ್ಲ ಒಂದು ಏನು ಸತ್ವ ಡೆವಲಪ್ಮೆಂಟ್ನಲ್ಲಿ ಅಪಾರ್ಟ್ಮೆಂಟ್ ಕಟ್ಟುವಂಥ ಜಾಗದಲ್ಲಿ ಕಲ್ಲು ಗಣಿಗಾರಿಕೆ ಬ್ಲಾಸ್ಟಿಂಗ್ ಮಾಡ್ತಾ ಇತ್ತು. ಸಾರ್ವಜನಿಕರಿಗೆ ಅನಾನುಕೂಲವಾಗುತ್ತಿದೆ. ಈ ಬಗ್ಗೆ ಇಮಿಡಿಯೇಟಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ವ್ಯವಹಾರ ಮಾಡಿ ತಾವು ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ನಾನು ಈಗಲೇ ಇಮಿಡಿಯೇಟಾಗಿ ಇದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಗಣಿ ಮತ್ತು ಭೂ ವಿಜ್ಞಾನಕ್ಕೆ ಮತ್ತು ಸಂಬಂಧಪಟ್ಟ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ತಮ್ಮ ಉನ್ನತ ಅಧಿಕಾರಿಗಳಿಗೆ ಮಾಹಿತಿ ತಂದು ಇಮಿಡಿಯೇಟಾಗಿ ಏನು ನಾವು ಪಂಚಾಯತಿಯಿಂದ ಕ್ರಮ ತಗೋಬೇಕು ತಗೊಂಡು ತಮಗೆ ನ್ಯಾಯ ಕೊಡ್ತೀನಿ. ಸಂಬಂಧಪಟ್ಟ ತಮಗೆ ತಮ್ಮ ಮೊಬೈಲ್ ನಂಬರು ವಿಳಾಸ ಕಳಿಸಿದ್ರೆ ಆ ವಿಳಾಸಕ್ಕೆ ಪೋಸ್ಟ್ ಮಾಡ್ತೀನಿ ಸರ್. ನಾವು ಕೊಡ್ತೀವಿ ಅಡ್ರೆಸ್ ನಮ್ಮದೇ ದಯವಿಟ್ಟು ನಮ್ಗೆ ಖಂಡಿತ. ಇಲ್ಲಿ ಹೋಗ್ಲಿಕ್ಕೆ ತುಂಬ ಇಲ್ಲ ಖಂಡಿತ ಇದು ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಸ್ಥಳಕ್ಕೆ ಬಂದಿದ್ವಿ. ಇಂಥ ವಿಚಾರಗಳಲ್ಲಿ ನಾವೇನು ಯಾವುದೋ ಇದಕ್ಕೂ ಇದಾಗಲ್ಲ. ನಾವೇನಿದೆ ಸಂಬಂಧಪಟ್ಟ ತಹಸೀಲ್ದಾರ್ ಮತ್ತು ಮೈನ್ಸ್ ಆ್ಯಂಡ್ ಜ್ಯುವೆಲರಿ ಡಿಪಾರ್ಟ್ಮೆಂಟ್ಗೆ ಇಮಿಡಿಯೇಟ್ ನೀವು ಅಷ್ಟು ಮಾತ್ರ ಮಾಡ್ತೀವಿ ಖಂಡಿತ. ಒಟ್ಟು ಇವತ್ತೇ ಪ್ರಾಬ್ಲಮ್ ಉತ್ತರ ಮಾಡಿದ ಇವತ್ತೇ ಮಾಡಿ ನಾನೇ ಖುದ್ದಾಗಿ ಹೋಗ್ಬಿಟ್ಟು ಅಲ್ಲಿ ಮೈನ್ಸ್ ಆ್ಯಂಡ್ ಜ್ಯುವೆಲರಿ ಅಲ್ಲಿ 13ನೇ ಫ್ಲೋರ್ ಬೆಸ್ಟ್ ಬಂದು ಬರ್ತಾರೆ. ಮನೆಗಳು ಬ್ಯಾಕ್ ಬರ್ತಾ ಇದೆ. ನೆಕ್ಸ್ಟು ಬಾಡಿಗೆದಾರರೆಲ್ಲ ಖಾಲಿ ಮಾಡಿ ಹೋಗ್ತೀವಿ ಅಂತ ಹೇಳ್ತಾರೆ. ನಾವು ಲೋನ್ ತಗೊಂಡಿದ್ವಿ. ಅದನ್ನು ಲೋನ್ EMI ಕಟ್ಟೋಕ್ಕೆ ನಮ್ಗೆ ಸಮಸ್ಯೆ ಆಗ್ತಾಯಿದೆ. ಯಾಕಂದರೆ ಅವ್ರು ಬಾಡಿಗೆ ಕರೆಕ್ಟಾಗಿ ಪೇ ಮಾಡ್ತಾಯಿಲ್ಲ, ಅದೊಂದು ಸಮಸ್ಯೆ. ಲೀಸ್ ಕೊಟ್ಟಿದ್ವಿ. ಲೀಸ್ ಕೊಟ್ಟಿರೋದನ್ನು ನಾವು ವಾಪಸ್ ಕೊಡಿ ಅಂತ ರಿಟರ್ನ್ ಕೇಳ್ತಾವ್ರೆ. ಅದನ್ನು ನಾವು ಕೊಡೋಕ್ಕಾಗ್ತಾಯಿದ್ದೀವಿ. ಆ ಥರ ಸಮಸ್ಯೆಗಳು ಇದ್ದಾರೆ. ಡೈಲಿ ಬೆಸ್ಟ್ ಮನೆಯಲ್ಲಿ ಕೂರಕ್ಕಾಗ್ತಾ ಇಲ್ಲ. ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ, ನಾಲ್ಕು ಸಂಸಾರದಿದ್ದಾವೆ. ಬಾಂಬ್ ಬ್ಲಾಸ್ಟ್ ಆದರೆ ಬಿಲ್ಡಿಂಗ್ ವೈಬ್ರೇಷನ್ ಬರ್ತಾ ಇದೆ. ಊಟ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲ ಸಮಸ್ಯೆ ತುಂಬ ಜಾಸ್ತಿ ಇದೆ. ಅವ್ರ ಕಡೆಯಿಂದ ಲೇಬರ್ಸ್ ಕಡೆಯಿಂದ ಒಂದು ತುಂಬ ಸಮಸ್ಯೆ ಇದೆ.
ಅವರು 150-200 ಜನ ತಂದು ಬಿಟ್ಟವ್ರೆ ಇಲ್ಲಿ. ಯಾರು ಹೊರಗಡೆ ಹೋಗಕ್ ಆಗ್ತಾ ಇಲ್ಲ. ಹೆಣ್ಮಕ್ಳು ಬಿಚ್ಕೊಂಡು ತಿಂತಾರೆ, ಅವರು ಗಂಜೆ ಹೊಡಿತಾರೆ, ಎಣ್ಣೆ ಹೊಡಿತಾರೆ ಅಂತ ತಂದು ನಮ್ಮ ಪಕ್ಕದಲ್ಲಿ ಮಾಡ್ಬಿಟ್ರೆ ಹೆಂಗೆ? ಅವ್ರಿಗೆ ಸಂಸಾರ ಇಲ್ಲ, ಅವ್ರ ಹೆಂಡತಿ ಮಕ್ಕಳಿಲ್ಲ, ಅವ್ರು ನಮ್ದಿಂದ ಎಲ್ಲ ಕೂತಿರ್ತಾರೆ. ಈ ಬಡ ಮಕ್ಕಳಲ್ಲಿ ಹೆಂಗಿರ್ಬೇಕು ನಾವಿಲ್ಲಿ? ಬಾಂಬ್ ಬ್ಲಾಸ್ಟ್ ಆಗ್ತಾರೋದ್ರಿಂದ ನಮ್ಗೆ ತುಂಬಾ ತೊಂದರೆ ಆಗ್ತದೆ. 4 ದಿವಸ ಯಾರು ಏನ್ ಹೆಚ್ಚು ಕಮ್ಮಿ ಆದ್ರೂ ನೀವೇ ಕಾರಣ ಆಗ್ತೀರಾ. ಬಿಲ್ಡಿಂಗ್ ಎಲ್ಲ ಕ್ರಾಕ್ ಬರ್ತಾ ಇದೆ. ಇಲ್ಲಿ ಎಲ್ಲರಿಗೂ ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅವ್ರು ಆಕ್ಷನ್ ತಗೊಂತ ಇಲ್ಲ. ಪಂಚಾಯತ್ ಹೇಳಿದ್ದೀವಿ, ಅವರು ಆಕ್ಷನ್ ತಗೊಂತ ಇಲ್ಲ. ನಾವ್ ಯಾರನ್ನ ಕೇಳಬೇಕು? ನಾವೇನು ಭಾರತ ದೇಶದಲ್ಲೇ ಇದೀವ, ಇಲ್ಲಾಂದ್ರೆ ಪಾಕಿಸ್ತಾನದಲ್ಲಿ ಇದೀವ? ನಮ್ಗೋಸ್ಕರ ಯಾರು ಇಲ್ವಾ? ವಯಸ್ಸಾಗಿರೋರು ನಮ್ಮ ಅಪ್ಪ ಎಲ್ಲರೂ ಹಾರ್ಟ್ ಪೇಷಂಟ್ ಇದ್ದಾರೆ. ಅವ್ರೇನು ಹೆಚ್ಚು ಕಮ್ಮಿ ಯಾರು ಕಾರಣ? 80 ವರ್ಷ ನಮ್ಮಮ್ಮ ಅವ್ರದ್ದು. ದಯವಿಟ್ಟು ಹೇಳ್ತಾ ಇದ್ದೀವಿ, ಯಾರು ನಮ್ಗೆ ಬಂದು ಸಹಾಯ ಮಾಡ್ರಿ. ನಮ್ಗೋಸ್ಕರ ಯಾರು ಬಂದು ನಿಂತ್ಕೊಳ್ರಿ. ನಮ್ಗೆ ಇಲ್ಲಿ ಯಾರು ಸಹಾಯ ಮಾಡ್ತಾ ಇಲ್ಲ. ನಮ್ಮ ಕಡೆ ಯಾರು ಬಂದು ಹೊರಡ್ತಾ ಇಲ್ಲ. ಪೊಲೀಸ್ ಅವ್ರಿಗೆ ಹೇಳ್ತಾ ಇದ್ದೀವಿ, ಅವ್ರಿಗೂ ಅಷ್ಟೇ ದಯವಿಟ್ಟು ಕೈ ಮುಗಿತಾ ಇದ್ದೀವಿ ಪೊಲೀಸ್ ಅವ್ರಿಗೆ. ಬಂದು ಸಮಸ್ಯೆ ನೋಡ್ರಿ ಫಸ್ಟು. ಇದು ಮಾಡಕ್ಕೆ ಬಂದಿದ್ದೀರಾ? ಯಾವ ವಿಚಾರವಾಗಿ? ನಮಸ್ತೆ. ಏನು ಇಲ್ಲಿನ ಸುಮಾರು ಒಂದು ವೀಕ್ ಅಷ್ಟೇ ನಮಗೆ ಈಗಾಗಲೇ ಸಾರ್ವಜನಿಕರಿಂದ ಒಂದು ದೂರು ಬರುತ್ತೆ ಹಂಗಾಗಿ ನಮಗೆ ದೂರು ಬಂದಿದ್ದ ಕೂಡಲೇ ನಾವು ಇಲ್ಲಿ ಏನಾಗಿದೆ ಅಂತ ಈಗಾಗಲೇ ಬಂದು ಪರಿಶೀಲನೆ ಮಾಡಿದಾಗ ಇಲ್ಲಿ ಏನು ಸತ್ವ ಬಿಲ್ಡರ್ ಇಲ್ಲಿ ಅವ್ರದೇ ಆದಂಥ ಒಂದು ದಬ್ಬಾಳಿಕೆ ಅಥವಾ ದೌರ್ಜನ್ಯ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಈಗ ಕಂಡು ಬಂದಿದೆ. ನಾವಿಲ್ಲಿ ಬಂದಲ್ಲಿ ಪರಿಶೀಲನೆ ಮಾಡಿದಾಗ ಏನಲ್ಲಿ ಕೆಲಸ ಮಾಡ್ತಕ್ಕಂಥ ಲೇಬರ್ ಸಂಬಂಧಪಟ್ಟಂಥವ್ರು ಅವ್ರು ನೋಡ್ರೆ ಹೊರ ರಾಜ್ಯದಿಂದ ಬಂದು ಇಲ್ಲಿ ನೆಲೆ ಊರಿ ಅವ್ರ ಕಡೆಯಿಂದ ಇಲ್ಲಿ ವರ್ಕರ್ಸು ಕಂಡು ಕೆಲಸ ಮಾಡ್ತಕ್ಕಂಥವ್ರು. ಏನು ಆ ಬಿಲ್ಡಿಂಗಲ್ಲಿ ಇರ್ತಕ್ಕಂಥ ಏನು ಲೇಬರ್ಸ್ ಏನಿದ್ದಾರೋ ಅಲ್ಲಿರ್ತಕ್ಕಂಥ ಏನು ಕುಟುಂಬಗಳು ಹೆಣ್ಮಕ್ಳು ಸಾಕಷ್ಟು ಚೆನ್ನಾಗಿದ್ದಾರೆ. ಅಸಭ್ಯವಾಗಿ ಅಶ್ಲೀಲವಾಗಿ ಅವರು ಅಲ್ಲಿ ವರ್ತನೆ ಮಾಡೋಂಥದ್ದು ಸಹ ಕಂಡು ಬಂದಿದೆ. ಆ ಹೆಣ್ಮಕ್ಳು ದೂರ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಏನು ಮದ್ಯಪಾನ ಮಾಡಿರ್ತಕ್ಕಂಥ ಬಾಟ್ಲ್ ಸಹ ಏನು ಇಲ್ಲಿ ಮದ್ಯಪಾನ ಮಾಡಿದ ಬಾಟ್ಲ್ ಸಹ ಎತ್ತು ಆ ಕಡೆಲ್ಲ ಒಂದು ಏನು ಘಟನೆ ಸಹ ಮಾಡಿ ಅಲ್ಲಿ ಅವರೇ ಘಟನೆ ಮಾಡ್ಕೊಳ್ಳೋದು, ಅವರೇ ಚುಚ್ಕೊಳ್ಳೋಂಥದ್ದು, ಅಪಾರವಾದಂಥ ನೈಟಲ್ಲಿ ಕರ್ಕಶವಾದಂಥ ಶಬ್ದಗಳನ್ನು ಬರ್ತಾ ಇದೆ. ಹಾಗಾಗಿ ಸಂಬಂಧಪಟ್ಟಂಥ ಈಗಾಗಲೇ ನಾವು ಏನು ಪೊಲೀಸ್ ಸ್ಟೇಷನ್ ಸಹ ಹೋಗಿ ಈಗಾಗಲೇ ಅಲ್ಲೂ ಸಹ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಅವರು ಸಹ ನೀವೊಂದು ದೂರು ಕೊಡಿ, ಇಮಿಡಿಯೇಟ್ ಆಕ್ಷನ್ ತಗೊಂತೀವಿ ಅಂತ ಸಹ ಅವರು ಕೇಳಿದ್ದಾರೆ. ಅತಿ ಹೆಚ್ಚಿನ ಏನು ವಾಯು ಮಾಲಿನ್ಯ ಆಗ್ತಾ ಇರುವಂಥ ಇಲ್ಲಿ ಸಾಕಷ್ಟು ಜನ ಏನು ವೃದ್ಧರು ಸಹ ಇದ್ದಾರೆ, ವಯಸ್ಸಾಗಿರುವಂಥವ್ರು ಇದ್ದಾರೆ. ಅವ್ರಿಗೂ ಸಹ ಉಸಿರಾಟದ ತೊಂದರೆ ಸಹ ಇಲ್ಲೇ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಸಿಕ್ಕಾಪಟ್ಟೆ ಕರ್ಕಶ ಸತ್ತಾಗ್ತಾ ಇರೋದ್ರಿಂದ ರಾತ್ರಿ ಸಮಯ ಸಿಕ್ಕಾಪಟ್ಟೆ ಇದಾಗ್ತಾ ಇರೋದ್ರಿಂದ ನಿದ್ದೆ ಮಾಡೋಕ್ಕೆ ಕೂಡ ಆಗ್ತಾ ಇಲ್ಲ. ಬ್ಲಾಸ್ಟಿಂಗ್ ಸಹ ಮಾಡ್ತಾರೆ. ಸಾಕಷ್ಟು ಅಲಿಗೇಷನ್ ಇದೆ. ಹಂಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಗಮನ ನಾವು ತರಂಥ ಕೆಲಸ ಈಗಾಗಲೇ ನಾವು ಮಾಡಿದ್ವಿ. ಸ್ಟೇಷನ್ ಇಮಿಡಿಯೇಟ್ ನಾವು ಆಕ್ಷನ್ ತಗೊಂತೀವಿ ಅಂತ ಸಹ ಅವರು ಭರವಸೆ ಕೊಟ್ಟಿದ್ದಾರೆ. ಹಂಗಾಗಿ ನಮ್ಮ ದೊಡ್ಡಬನಹಳ್ಳಿ ಪಂಚಾಯತಿಗೆ ಬಂದಾಗ ನಮ್ಮ PDO ಅವರಿದ್ದರು, ಅವ್ರಿಗೂ ಸಹ ಈಗ ಒಂದು ಮನವಿ ಕೊಟ್ಟಿದ್ವಿ. ಅವರು ಸಹ ಈ ಕೂಡಲೇ ನಾವು ಆಕ್ಷನ್ ತಗೊಂತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ಅಧಿಕಾರಿಗಳಿಗೆ ನಮಗೊಂದು ಮನವಿ, ಸಾರ್ವಜನಿಕರಿಗೆ ಎಲ್ಲಿ ತೊಂದರೆ ಆಗ್ತಾ ಇದೆ ದಯವಿಟ್ಟು ಅವರಿಗೆ ನೀವು ಏನು ರಕ್ಷಣೆ ಕೊಡೋಂಥದ್ದು ಎಲ್ಲರ ಕರ್ತವ್ಯ ಸಹ ಆಗಿರ್ತದೆ. ದಯವಿಟ್ಟು ಏನಿಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಒಂದು ನಡೀತಕ್ಕಂಥ ಏನಲ್ಲಿ ಅನಾಹುತಗಳಾಗ್ತಾ ಇದ್ದಾವೋ ಅದು ಮುಂದೆ ಘಟನೆಗೆ ಬೇರೆ ಥರದ್ದು ಕ್ರಿಯೇಟ್ ಆಗ್ತಿರಂಗೆ ತಾವು ದಯವಿಟ್ಟು ಅದನ್ನು ತಡೆದು ಇಮಿಡಿಯೇಟ್ಲಿ ಸಾರ್ವಜನಿಕರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.